ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಲ್ಲೊಳ್ಳಿ ಮತ್ತು ಮಹಾಲಕ್ಷ್ಮಿ PKPS ಕಲ್ಲೊಳ್ಳಿ ಈ ಎರಡೂ ಸಂಸ್ಥೆಗಳ ಬಗ್ಗೆ ಮತ್ತು ನನ್ನ ಬಗ್ಗೆ ಕೆಲವು ವ್ಯಕ್ತಿಗಳು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಹೀಗಾಗಿ ನಮ್ಮ ಸಂಘದ ಸದಸ್ಯರಲ್ಲಿ ಯಾವುದೇ ಥರದ ಗೊಂದಲ ಆಗಬಾರದು ಅನ್ನೋ ಉದ್ದೇಶದಿಂದ ಒಂದು ಸ್ಪಷ್ಟೀಕರಣವನ್ನು ನಾನು ಇವತ್ತು ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಆ ಹೇಳಿಕೆಯನ್ನು ನೀಡಿದಂಥ ವ್ಯಕ್ತಿಗಳು ನಮ್ಮ ಸಂಘದ ಸದಸ್ಯರಲ್ಲ ಅನ್ನುವಂಥದ್ದು ನಾನು ಸ್ಪಷ್ಟಪಡಿಸ್ತೇನೆ. ಮತ್ತು ಎರಡನೇದಾಗಿ ಒಂದು ದುರುದ್ದೇಶದಿಂದ ಈ ರೀತಿಯಾದಂಥ ಹೇಳಿಕೆಗಳನ್ನು ಅವರು ಕೊಟ್ಟಿದ್ದಾರೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ. ಇವರು ವಿಡಿಯೋ ಮುಂದೆ ಏನು ಹೇಳಿದಾರೆ ಅದಕ್ಕಿಂತ ಮೊದಲು ಕಳೆದ ಒಂದು ತಿಂಗಳಿಂದ ನನ್ನ ಕಿವಿಗೆ ಬಂದಿರತಕ್ಕಂಥ ಸುದ್ದಿ ಏನಂತಂದ್ರೆ, ಪ್ರತಿಯೊಬ್ಬ ಸಾಲಗಾರರ ಮನೆಗೆ ಅವ್ರು ಯಾರ್ಯಾರು ಸಂಪರ್ಕದಾರ ಅವ್ರು ಹೋಗಿ ನೀವು ಸಾಲ ತೊಗೊಂಬೇಡ್ರಿ, ಸಾಲ ಮನ್ನಾ ಆಗ್ತದ ಅಂತ ಹೇಳಿ ಅವ್ರನ್ನ ಚಿತಾವಣೆ ಮಾಡಿ ಆ ಸಾಲ ಮನ್ನಾ ಮಾಡಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು 64 ಎನ್ಕ್ವೈರಿ ಆಗಿ ಅಂತೇಳಿ. ನಂಬರ್ 1. ನಂಬರ್ 2, ಡಿಪಾಸಿಟರ್ ಮನೆಗೆ ಹೋಗಿ ನೀವು ಡಿಪಾಸಿಟ್ ಕಿತ್ಕೊಂಡ್ಬಿಡ್ರಿ, ಬ್ಯಾಂಕ್ ಅದು ಸರಿ ಉಳಿದಿಲ್ಲ, ಆರ್ಥಿಕ ಹಾಳಾಗಿದೆ ಅಂತ ಹೇಳಿ ತಪ್ಪು ಮಾಹಿತಿ ಕೊಟ್ಟು ಡಿಪಾಸಿಟರ್ ಕೂಡ ಡಿಸ್ಟರ್ಬ್ ಮಾಡುವಂಥದ್ದು. ಇದೇನು ತೋರಿಸ್ತದಂದ್ರೆ, ಒಟ್ಟು ಶ್ರೀ ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘ ಇದು ಕಳೆದ 24 ವರ್ಷಗಳಿಂದ ಕಲ್ಲೊಳ್ಳಿ ಗ್ರಾಮದಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಬಂದಿದೆ. ಹೀಗಾಗಿ ಇದನ್ನ ಡಿಸ್ಟರ್ಬ್ ಮಾಡಬೇಕು, ಇದನ್ನ ನಾವು ಸಾರ್ವಜನಿಕ ರಂಗದಲ್ಲಿ ಹೆಸರು ಕೆಡಿಸಬೇಕು ಅನ್ನುವಂಥ ಒಂದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನನಗೆ ಕಂಡು ಬರ್ತಾ ಇದೆ. ಹೀಗಾಗಿ ನಾನು ನಮ್ಮ ಸಂಘದ ಸದಸ್ಯರಿಗೆ ನಮ್ಮ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾನು ಬಯಸ್ತೇನೆ. 27ನೇ ತಾರೀಕು ಅಂದರೆ ನಿನ್ನೆವರೆಗೂ ನಮ್ಮ ಸಂಘದಲ್ಲಿದ್ದಂಥ ಒಟ್ಟು ಡಿಪಾಸಿಟ್ 103 ಕೋಟಿ ರೂಪಾಯಿ 55 ಲಕ್ಷ ಮತ್ತು ನಾವು ಒಟ್ಟು ಸಾಲವನ್ನು ಕೊಟ್ಟಿರುವಂಥದ್ದು 100 ಕೋಟಿ ರೂಪಾಯಿ 80 ಲಕ್ಷ ಸಾಲವನ್ನು ನಾವು ಕೊಟ್ಟಿದ್ದೀವಿ. ಒಟ್ಟು ದುಡಿಯೋ ಬಂಡವಾಳ ನಮ್ಮದು 116 ಕೋಟಿ 49 ಲಕ್ಷ ನಮ್ಮ ದುಡಿಯೋ ಬಂಡವಾಳ ಇದೆ. ಮತ್ತು ಬ್ಯಾಂಕ್ ಕೂಡ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕೂಡ ಹೊಂದಿದೆ. ನಾವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ನಾವು ಕೂಡ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿ ಸುಮಾರು 16 ಕೋಟಿ 70 ಲಕ್ಷ 42 ಸಾವಿರ ನಮ್ಮದು ಲಿಕ್ವಿಡ್ ಕ್ಯಾಶ್ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಕೂಡ 2 ಕೋಟಿ 53 ಲಕ್ಷ ಇದೆ. ಒಟ್ಟು 19 ಕೋಟಿ 24 ಲಕ್ಷ ಒಟ್ಟು ನಮ್ಮದು RFP ಇದೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಬ್ಯಾಂಕಿನ ಆರ್ಥಿಕ ಸ್ಥಿತಿಗೆ ಬಗ್ಗೆ ಮಾತನಾಡ್ತಾ ಜನರ ದಿಶಾವನ್ನು ಮಾಡಿದೆ. ಒಟ್ಟು ರೂಟೀನ್ ಇರ್ತದೆ ಸರ್ಕಲ್ ಹೆಂಗಂದ್ರೆ, ಒಂದು 100 ಕೋಟಿ ರೂಪಾಯಿ ನಮ್ಮಲ್ಲಿ ಡಿಪಾಸಿಟ್ ಇದ್ರೆ ನಾವು 80 ಕೋಟಿ ರೂಪಾಯಿ ಜನರಿಗೆ ಸಾಲ ಕೊಟ್ಟು ಅದರ ಬಡ್ಡಿ ಮುಖಾಂತರ ವಾಪಸ್ ತಗೋತೀವಿ. 20 ಕೋಟಿ ರೂಪಾಯಿ ಮಾತ್ರ RFP ಇರ್ತದೆ. ಎಲ್ಲ ಬ್ಯಾಂಕ್ನಲ್ಲೂ ಇದೇ ವ್ಯವಸ್ಥೆ ಅದ. ಹೀಗಾಗಿ ಇದನ್ನ ಅಪಪ್ರಚಾರ ಮಾಡೋದ್ರ ಮೂಲಕ ಒಟ್ಟು ಡಿಪಾಸಿಟರ್ನ ಒಂದೇ ಸಲ ಬ್ಯಾಂಕಿಗೆ ಬರುವಂತೆ ಮಾಡಿ ನಾವು ಎಲ್ಲೋ ತಪ್ಪಿದೀವಿ ಅನ್ನುವಂಥ ಕಲ್ಪನೆ ಕೊಡುವಂಥ ಒಂದು ಪ್ರಯತ್ನಗಳ ಹಿಂದೆ ನಡ್ತಾವ ಅಂತ ನನಗೆ ಗೊತ್ತಾಗಿದೆ. ಮತ್ತು ನಾನು ಕಳೆದ ಹಲವಾರು ತಿಂಗಳಿಂದ ಅವರ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿದ್ದೀನಿ. ನಮ್ಮ ಬ್ಯಾಂಕಿನ ಸದಸ್ಯರಲ್ಲದಿದ್ರೂ ಕೂಡ ನಮ್ಮ ಕೆಲವು ಸಿಬ್ಬಂದಿಗಳ ಜೊತೆ ಅವರ ಸಂಬಂಧ ಇತ್ತು ಅನ್ನುವಂಥದ್ದು ಕೂಡ ನನಗೆ ತಿಳಿದು ಬಂದದ. ಇತ್ತೀಚೆಗೆ ಈ ಯಾವ ಮೈಕ್ರೋ ಸಾಲವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಹಲವು ದಿನಗಳ ಕಾಲ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಈಗ ಆ ವ್ಯಕ್ತಿ ಇವತ್ತಿನ ತನಕ ನಮ್ಮ ಬ್ಯಾಂಕಿಗೆ ಇನ್ನೂ ಕೂಡ ಹಾಜರಾಗಿಲ್ಲ ಅನ್ನುವಂಥದ್ದು ಕೂಡ ಯಾವ ಹಿನ್ನೆಲೆ ಅನ್ನುವಂಥದ್ದು ಕೂಡ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಹೀಗಾಗಿ ಇವತ್ತು 27/3/2020 ನಾನು ಈ ಬಜೆಟ್ ಅನ್ನು ಹೇಳಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡೋದ್ರ ಮುಖಾಂತರ, ಸಂಸ್ಥೆಯ ಹೆಸರು ಕೆಡಿಸೋದ್ರ ಮುಖಾಂತರ ಏನಾದರೂ ಆರ್ಥಿಕ ಹಾನಿಯಾದ ನೇರವಾಗಿ ಈ ಅಪಪ್ರಚಾರ ಮಾಡಿದಂಥ ವ್ಯಕ್ತಿಗಳೇ ಸಂಬಂಧಪಡ್ತಾರ ಅನ್ನುವಂಥದ್ದು ಒಂದು. ಮತ್ತು ಬ್ಯಾಂಕಿನಲ್ಲಿ ಈ ರೀತಿ ಚಟುವಟಿಕೆಗಳಾದಾಗ ಯಾವುದೇ ನೌಕರ ತಪ್ಪು ಮಾಡಿದಾಗ ಅದನ್ನು ಕಂಡುಹಿಡಿದು ಅವರಿಗೆ ಶಿಕ್ಷೆ ಕೊಟ್ಟು ಅದನ್ನು ವಸೂಲು ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರ ನಡುವೆ ಈ ರೀತಿ ಅಪಪ್ರಚಾರ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ನಾನು ಸಾರ್ವಜನಿಕರಿಗೆ ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ, ಕಳೆದ 24 ವರ್ಷಗಳಿಂದ ನಾನಾಗಲಿ, ನಮ್ಮ ಉಪಾಧ್ಯಕ್ಷರಾಗಲಿ, ನಮ್ಮ ನಿರ್ದೇಶಕರಾಗಲಿ ಈ ಬ್ಯಾಂಕಿನಿಂದ 1 ರೂಪಾಯಿ ಸಾಲನೂ ಕೂಡ ನಾವು ತಗೊಂಡಿಲ್ಲ. ಈ ಬ್ಯಾಂಕಿನಿಂದ ರಿಯಲ್ ಎಸ್ಟೇಟ್ ಆಗಲಿ, ಇಂಡಸ್ಟ್ರಿ ಆಗಲಿ ನಾವು ಮಾಡಲಿಲ್ಲ. ಕೇವಲ ನೇರವಾಗಿ ಜನರಿಗೆ ಕೊಟ್ಟಿದ್ದೀವಿ. ಅದು ಬಡ ಜನರಿಗೆ, ಯಾರಿಗೆ ಎಲ್ಲಿಯೂ ಸಾಲ ಸಿಗೋದಿಲ್ಲ ಅಂತ ಜನರಿಗೆ ಕಡಿಮೆ ಬಡ್ಡಿದರಲ್ಲಿ ಸಾಲ ಕೊಟ್ಟು ಅವರು ಆರ್ಥಿಕವಾಗಿ ಉನ್ನತಿ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸ್ವಸಹಾಯ ಗುಂಪುಗಳಿಗೆ ನಾವು ಸಾಲ ಕೊಟ್ಟಿದ್ದೀವಿ. ಆ ಸ್ವಸಹಾಯ ಗುಂಪುಗಳನ್ನ ಡಿಸ್ಟರ್ಬ್ ಮಾಡಿ ನಮ್ಮ ಬ್ಯಾಂಕಿಗೆ ಆರ್ಥಿಕ ಹಾನಿ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ, ಇದು ಒಳ್ಳೆಯದಲ್ಲ.
ಇದು ಸಹಕಾರಿ ಕ್ಷೇತ್ರಕ್ಕೂ ಕೂಡ ಮಾರಕ. ನಾನು ವಿನಂತಿ ಮಾಡ್ತೇನೆ, ಸಹಕಾರಿ ಕ್ಷೇತ್ರವನ್ನ ಹೊರಗಿದ್ಕೊಂಡು ಸಹಕಾರಿ ಕ್ಷೇತ್ರವನ್ನ ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾವೆಲ್ಲ ಸಂಘಟಿತರಾಗಿ ಹೋರಾಟ ಮಾಡಬೇಕದ. ಹೀಗಾಗಿ ಉಳಿದೆಲ್ಲ ಸಹಕಾರಿಗಳು ಕೂಡ ಇದರ ಬಗ್ಗೆ ಚಿಂತನೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಇಟ್ಟು ನಾನು ತಮಗೆ ಈ ವಿವರಣೆಯನ್ನು ಕೊಡಲಿಕ್ಕೆ ಬಯಸ್ತೇನೆ.